ನೀವು ದಿನ ಬೆಳಗಾದ್ರೆ ನೂರಾರು ವಿಷಯನ ಡ್ರೀಮ್ ಕನಸು ಕಾಣಬಹುದು. ನಾನು ಹಂಗ ಆಗ್ಬೇಕು, ಅಷ್ಟು ಸಂಪಾದನೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಮನೆ ಕಟ್ಬೇಕು, ನಾನು ಅವ್ರಿಗೆ ಮಾಡಿ ತೋರಿಸ್ಬೇಕು, ನಮ್ಮ ರಿಲೇಷನ್ ಇವ್ರಿಗೆ ಹಿಂಗಿದೀನಿ ಅಂತ ತೋರಿಸ್ಬೇಕು. ಬರೀ ಎಲ್ಲೋ ಒಂದು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೊಳ್ಳೋದಲ್ಲ, ಕರೆಕ್ಟಾ? ಅದ್ರ ರಿಯಾಲಿಟಿ ಮಾಡ್ಬೇಕಂದ್ರೆ ರಿಯಲ್ ಆಗಿ ನಾವೇನಾದ್ರೆ ಆಕ್ಷನ್ ನ ತಗೋಬೇಕಾಗುತ್ತೆ. ಆಕ್ಷನ್ ನ ತಗೋಬೇಕು. ಸುಮ್ನೆ ನಾವು ಪ್ರತಿಯೊಂದು ಕೂಡ ನಾನು ಕನ್ಸ್ ಕಾಣ್ತಾ ಇದೀನಿ, ನಾನು ಹಂಗ್ ಮಾಡ್ಬೇಕು ಅನ್ಕೊಂಡು ಹಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ, ಬರೀ ಅನ್ಕೊಳ್ಳೋದ್ರಿಂದ ಏನು ಆಗಲ್ಲ. ನಾವು ಅದನ್ನ ಆಕ್ಷನ್ ತಗೋಬೇಕಾಗುತ್ತೆ. ಅನ್ಲೆಸ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನೀವು ಅನ್ಕೊಂಡಿದ್ದು ಸುಮ್ನೆ ವೇಸ್ಟ್, ಕರೆಕ್ಟ್ ಅಲ್ವಾ? ಅದೇ ನಾನು ಹೇಳಕ್ ಬಂದೆ. ಕಂಪ್ಲೀಟ್ ವೆಬಿನಾರ್ ನೋಡಿ ನಿಮ್ ಮನ್ಸಲ್ಲಿ ಏನು ಕ್ವಶನ್ ಹುಟ್ಟಿಲ್ಲ ಅಂದ್ರೆ ಈ ವೆಬಿನಾರ್ ನಿಮ್ಗಲ್ಲ, ವೇಸ್ಟ್ ಇದು. ಓಕೆನಾ? ನಿಮ್ ಟೈಮ್ ವೇಸ್ಟ್. ಒಂದು ಆಲ್ರೆಡಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದ್ದೀರಾ, ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಿದಿರಿ, ಹೇಗೋ ಒಂದು ಯಾವ್ದೊಂದು ಯೂಟ್ಯೂಬ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಯಾರೋ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಏನೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ನೀವು ಮಾಡ್ತಾ ಇದ್ದೀರಾ, ನಡೀತಾ ಇದೆ. ಹೆಂಗೋ ನೀವೇ ಸ್ವಂತ ರಿಸರ್ಚ್ ಮಾಡ್ತಾ ಇದ್ದೀರಾ, ಈ ತರ ನಡೀತಾ ಇದೆ. ಇದರಲ್ಲಿ ಹೇಗೆ ಇದನ್ನ ನಾವು ಬೆಟರ್ ವೇಲ್ ಇನ್ನೂ ಮಾಡಬಹುದು, ಇನ್ನು ಹೆಂಗೆ ನಮ್ಮ ಪೋರ್ಟ್ಫೋಲಿಯೋನ ಬೆಟರ್ ಆಗಿ ಮಾಡಬಹುದು ಅಂತ ನಾವೀಗ ಇದು ಇವತ್ತಿನ ಒಂದು ಡಿಸ್ಕಷನ್. ನನ್ನ ಬಗ್ಗೆ ಇಂಟ್ರೊಡ್ಯೂಷನ್ ನಿಮ್ಗೆ ಗೊತ್ತು, ಆನಂದ್ ಪಾಟೀಲ್ ಅಂತ. ಕಳೆದ ಒಂದು 8-9 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಕ್ವಿಟಿ ಟ್ರೇಡರ್, ಟ್ರೈನರ್, ಮೆಂಟರ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಸ್ಟ್. ಈ ಒಂದು ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಹೇಳ್ಕೊಡ್ತಾ ಇರ್ತೀನಿ. ಅದರಲ್ಲಿ ಸುಮಾರು 1000 ಜನ ಹುಡುಗರು ಕೂಡ ಕಲಿತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ, ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸುಮಾರು ನಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇದೆ, ಎಲ್ಲದರಲ್ಲೂ ಒಂದು ಲರ್ನ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ 100% ಒಂದು ಸ್ಟಾಕ್ ಅಲ್ಲಿ ಒಂದು ವರ್ಷದಲ್ಲಿ ನಾನು ರಿಟರ್ನ್ ಕೂಡ ತೆಗೆದಿದ್ದೀನಿ. 1000%, ಒಂದೇ ವರ್ಷದಲ್ಲಿ 1000% ಕೂಡ ತೆಗೆದಿದ್ದೀನಿ. ಓಕೆ, ಇದು ಒಂದು ಸ್ಮಾಲ್ ಅಚೀವ್ಮೆಂಟ್. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ಅಪ್ ಆಗುತ್ತೆ, ಡೌನ್ ಆಗುತ್ತೆ, ರಿಸ್ಕ್ ಇರುತ್ತೆ, ಅದು ಇರುತ್ತೆ, ಸುಮಾರು ವಿಷಯಗಳು ನೀವು ಕೇಳಿರ್ತಾರೆ. ರಿಸ್ಕ್ ಎಲ್ಲಿಲ್ಲ ಸರ್, ಎಲ್ಲಾ ಕಡೆ ರಿಸ್ಕ್ ಇದೆ. ರಿಸ್ಕ್ ತಗೊಂಡ್ರೆ ರಿಸ್ಕ್ ಸಿಗೋದು, ಹೌದಲ್ವಾ? ರಿಸ್ಕ್ ನಾವು ಡೈಲಿ ತಗೊಂತಾ ಇರ್ತೀವಿ ನಮ್ಮ ಲೈಫ್ ಅಲ್ಲಿ. ಅದು ರಿಸ್ಕ್ ಅನ್ಸಲ್ಲ, ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರ್ತೀವಿ. ಗಾಡಿ ಮೇಲೆ ಹೋಗ್ತೀವಿ, ಏನೇನೋ ಮಾಡ್ತೀವಿ. ತುಂಬಾ ಜನ ರಿಸ್ಕಿ ಕೆಲಸ ಇದೆ. ಒಂದು ಬಿಲ್ಡಿಂಗ್ ವರ್ಕ್ ಮಾಡ್ತಾರೆ, ಪೇಂಟ್ ವರ್ಕ್ ಮಾಡ್ತಾರೆ, ಕರೆಕ್ಟಾ? ಎಷ್ಟೋ ಫ್ಲೋರ್ ಮೇಲೆ ಹೋಗಿ ಕೆಲಸ ಮಾಡ್ತಾರೆ. ಬಿಲ್ಡಿಂಗ್ ಬಿದ್ದೋಗ್ಬಿಟ್ರೆ ದಿನನಿತ್ಯ ರಿಸ್ಕ್ ಇರುತ್ತೆ ಸರ್. ಅದು ನಮ್ಗೆ ರಿಸ್ಕ್ ಅನ್ಸಲ್ಲ, ಯಾಕಂದ್ರೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮ್ಗೆ. ಹಾಗೆ ಇಲ್ಲೂ ಕೂಡ ರಿಸ್ಕ್ ಅಂತ ಹೇಳ್ತಾರೆ, ಅದು ಅಭ್ಯಾಸ ಆದ್ರೆ ನಿಮ್ಗೆ ರಿಸ್ಕ್ ಅಲ್ಲ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ರೀತಿ ಅನಲೈಸ್ ಮಾಡ್ತೀವಿ. ಒಂದು ಫಂಡಮೆಂಟಲ್ ಅನಲೈಸ್, ಒಂದು ಟೆಕ್ನಿಕಲ್ ಅನಲೈಸ್. ಯಾವ್ದೋ ಒಂದು 2ರಲ್ಲಿ ಒಂದು ಕಲೀಲೇಬೇಕು. 2 ಅನಲೈಸ್ ಮಾಡ್ತಾ ಇರ್ತೀವಿ. ನನ್ನ ವಿಷಯಕ್ಕೆ ಬಂದ್ರೆ ನಾನು ಟೆಕ್ನಿಕಲ್ ಅನಲೈಸ್ ಮಾಡ್ತೀನಿ. ಫಂಡಮೆಂಟಲ್ 10%, ಟೆಕ್ನಿಕಲ್ 90%. ಈ ತರ ನಾನು ಅನಲೈಸ್ ನ ಮಾಡ್ತೀನಿ. ಜಸ್ಟ್ ಫಂಡಮೆಂಟಲ್ ಬಂದ್ಬಿಟ್ಟು ಒಂದು 10% ಅಷ್ಟೇ ನಾನು ಅನಲೈಸ್ ಮಾಡೋದು. ಉಳಿದಿದ್ದೆಲ್ಲ 90% ಟೆಕ್ನಿಕಲ್. ಇದು ನಾನು ಮಾಡೋ ರೀತಿ. ಬೇರೆಯವರು ಬೇರೆ ಬೇರೆ ರೀತಿ ಮಾಡ್ತಾ ಇರ್ತಾರೆ. ಅವ್ರವ್ರಿಗೆ ಕಂಫರ್ಟೇಬಲ್, ಅವ್ರವ್ರಿಗೆ ಬಿಟ್ಟಿದ್ದ ವಿಷಯ ಅದು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡದ ಮೇಲೆ ನಿಮ್ಮ ಹತ್ರ 2 ಅಕೌಂಟ್ ಇರ್ಬೇಕು. ನಾನೊಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಒಂದು ಸುಮಾರು ಜನಕ್ಕೆ ಟೀಚ್ ಮಾಡ್ತೇನೆ. ಅವರ ಒಂದು ಫೀಡ್ಬ್ಯಾಕ್ ಮುಖಾಂತರ ಮಾಡಿರುವಂತ ಈ ಒಂದು ಪ್ರೆಸೆಂಟೇಷನ್. ಇದರಲ್ಲಿ ಹೇಳೋ ವಿಷಯ ಎಲ್ಲ ತುಂಬಾ ಕಾಮನ್ ಆಗಿರುತ್ತೆ. ತುಂಬಾ ನಾವು ಬ್ಯಾಕ್ ಟೆಸ್ಟ್ ಮಾಡಿರುವಂತ ವಿಷಯಗಳಿರುತ್ತೆ. ನೀವು ಒಂದು ಸ್ಟಾಕ್ ಮಾರ್ಕೆಟ್ ಬಂದ 2 ಅಕೌಂಟ್, ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಡಿಮೆಟ್ ಅಕೌಂಟ್ ಇಲ್ಲ ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಕೂಡ ಓಪನ್ ಮಾಡಿ ಕೊಡ್ತೀವಿ. ಇದ್ರೆ ಸಂತೋಷ, ನೋ ಪ್ರಾಬ್ಲಮ್. ಅವಶ್ಯಕತೆ ಇಲ್ಲ ನಾವ್ ಹೇಳಿದ್ರೆ ಓಪನ್ ಮಾಡಬೇಕು ಅಂತ. ನಿಮ್ಮ ಹತ್ರ ಇದ್ರೆ ಡೋಂಟ್ ವರಿ. ಟ್ರೇಡಿಂಗ್ ಗೆ ಒಂದು ಮತ್ತೆ ಇನ್ವೆಸ್ಟ್ಮೆಂಟ್ ಗೆ ಒಂದು 2 ಬೇರೆ ಬೇರೆ ಅಕೌಂಟ್ ನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಅಕೌಂಟ್ ನ 2ಕ್ಕೂ ಯೂಸ್ ಮಾಡಬೇಡಿ. ಓನ್ಲಿ ನೀವು ಇನ್ ಕೇಸ್ ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದೇ ಅಕೌಂಟ್ ಇಟ್ಕೋಬಹುದು, ನೋ ಪ್ರಾಬ್ಲಮ್. ನೀವು ಶಾರ್ಟ್ ಟೈಮ್ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ, ಸಪ್ರೇಟ್. ಇವಾಗ ಟ್ಯಾಕ್ಸ್ ಗೊತ್ತಲ್ಲ, ಟ್ಯಾಕ್ಸ್ ಕೂಡ ಬೇರೆ ಬೇರೆ ಇದೆ. ಬೇರೆ ಬೇರೆ ಟ್ರೇಡ್ ಮಾಡೋದ್ರಿಂದ ಬ್ಯಾಟ್ರಿ ಇಲ್ಲ. ಬೆಸ್ಟ್ ಅಂದ್ರೆ ಲಾಂಗ್ ಟೈಮ್. ನಾನು 90% ಲಾಂಗ್ ಟೈಮ್, 10% ಶಾರ್ಟ್ ಟೈಮ್. ಈ 10-90 ಏನ್ ಫಾರ್ಮುಲಾ ಒಂದಿದೆ ನಮ್ದು. ಓಕೆನಾ? ಅದಕ್ಕೆ ಆ ತರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ನೀವು ಕೂಡ ಮಾಡಬಹುದು. ಅರ್ಥ ಆಯ್ತಲ್ಲ? 2 ಅಕೌಂಟ್ ಅಲ್ಲಿ ಮಾಡಿ. ಯಾರೆಲ್ಲ ಹೊಸಬ್ರು ಇದ್ದೀರಾ, ಹಳಬರು ಗೊತ್ತಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸೆಕ್ಟರ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೋಡಿ, ಗವರ್ಮೆಂಟ್ ಬಜೆಟ್ ಆಗಿದೆ, ಯಾವ ಸೆಕ್ಟರ್ ಏನೇನು ಕೊಟ್ಟಿದ್ದಾರೆ ಅಂತ ಕೂಡ ಅನಲೈಸ್ ಮಾಡೋ ಮುಖಾಂತರ ಸೆಕ್ಟರ್ ಸೆಲೆಕ್ಟ್ ಮಾಡಿ, ಆಮೇಲೆ ಸ್ಟಾಕ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಕ್ಟರ್ ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಸ್ಟಾಕ್ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಅಲೋಕೇಶನ್. ನಿಮ್ಗೆ ಏನು ಗೊತ್ತಿಲ್ಲ, ಇಂಡಿವಿಜುವಲ್ ಆಗಿ ಮಾಡ್ತಾ ಇದೀನಿ ಅಂದ್ರೆ ನೀವು ಲೈಕ್ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸ್ವಲ್ಪ ಒಂದು 25%, ಒಂದು 5% ಇಕ್ವಿಟಿ ಮಾಡಬಹುದು, ಒಂದು 30% ಮ್ಯೂಚುವಲ್ ಫಂಡ್ ಅಲ್ಲಿ. ಈ ತರ ಒಂದು ಬೇರೆ ಬೇರೆ ಗೋಲ್ಡ್ ಅಲ್ಲಿ ಮಾಡಬಹುದು. ಗೋಲ್ಡ್ ರೇಟ್ ಕಡಿಮೆ ಬಂದ್ಬಿಟ್ಟಿದೆ. ಇದು ನಾನು ಹೇಳ್ತಾ ಇರೋದು ಏನು ಗೊತ್ತಿಲ್ಲ ನಿಮ್ಗೆ, ನೀವು ಸೆಲ್ಫ್ ಆಗಿ ಮಾಡ್ತಾ ಇದ್ರೆ ಮಾತ್ರ ಈ ತರ ಒಂದು ಅಲೋಕೇಶನ್ ಬೇರೆ ಬೇರೆ ಮಾಡಬಹುದು. ಪ್ರಾಪರ್ಟಿ ಮಾಡಬಹುದು. ಈ ತರ ಒಂದು ಅಲೋಕೇಶನ್ ಮಾಡಬಹುದು ಆಸ್ ಆಫ್ ನಿಮ್ಮ ನಾಲೆಡ್ಜ್ ಪ್ರಕಾರ. ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ರಿಸ್ಕ್ ಹೇಗ್ ಮ್ಯಾನೇಜ್ ಮಾಡ್ತೀರಾ, ಇದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು. ಬೇರೆ ಬೇರೆ ಕಡೆ ಹಾಕಿ ಒಂಥರ ರಿಸ್ಕ್ ನ ಮ್ಯಾನೇಜ್ ಮಾಡಬಹುದು. ಇನ್ ಕೇಸ್ ಸ್ಟಾಕ್ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ ನೀವು ಸ್ಟಾಕ್ ಅಲ್ಲಿ ನಿಮ್ಮ ಹತ್ರ ಎಕ್ಸಾಂಪಲ್ 1 lakh ಇದೆ ಅಂದ್ರೆ ಅಟ್ಲೀಸ್ಟ್ ಒಂದು 8 to 10 ಸ್ಟಾಕ್ಸ್ ಅಂತೂ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆ ತರ ಮೇಂಟೈನ್ ಮಾಡೋದ್ರಿಂದ ರಿಸ್ಕ್ ಮೇಂಟೈನ್ ಮಾಡಬಹುದು. ಜಾಸ್ತಿ ಸ್ಟಾಕ್ ತಗೊಳ್ಳೋದ್ರಿಂದ ಕೆಲವರು ಸ್ಟಾಕ್ ಜಾಸ್ತಿ ತಗೋಬೇಕಂತ ತಕ್ಷಣ 1 ಸ್ಟಾಕ್, 2 ಸ್ಟಾಕ್, 3 ಸ್ಟಾಕ್ ತಗೊಂಡಿರ್ತಾರೆ. ಒಂದೊಂದರಲ್ಲಿ ಯೂಸ್ ಇಲ್ಲ. ಅದು ಡಬಲ್ ಆದ್ರೂ ನಿಮ್ಗೆ ಎಷ್ಟು ದುಡ್ಡು ಬಂದ್ಬಿಡುತ್ತೆ. ಅದಲ್ಲ ಆಗಿರುತ್ತೆ ತುಂಬಾ ಜನ. 1 ಸ್ಟಾಕ್ ತಗೊಂಡು ಡಬಲ್ ಆಗಿರುತ್ತೆ. ಮಿನಿಮಮ್ ಒಂದು 50 ಕ್ವಾಂಟಿಟಿ ತಗೊಳ್ಳಿ. ಓಕೆನಾ? ಆ ತರ ಒಂದು ಮ್ಯಾಕ್ಸಿಮಮ್ ಸ್ಟಾಕ್ ಮೇಂಟೈನ್ ಮಾಡೋ ಮುಖಾಂತರ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಮತ್ತೆ ರೀಬ್ಯಾಲೆನ್ಸಿಂಗ್ ಹೆಂಗಂದ್ರೆ 1 ಸ್ಟಾಕ್ ತಗೊಂಡಿದ್ದೀರಾ ಎಕ್ಸಾಂಪಲ್. ಇದು ತುಂಬಾ ಜನ
ಫೇಸ್ ಮಾಡ್ತಾ ಇದೀರಿ. ಒಂದ್ ಸ್ಟಾಕ್ ತಗೊಂಡಿದೆ, ಎಕ್ಸಾಂಪಲ್ ಏಷ್ಯನ್ ಪೇಂಟ್, 3 ವರ್ಷ ಆಯ್ತು ರಿಟರ್ನ್ ಇಲ್ಲ, ಇನ್ನು ಲಾಂಗ್ ಟೈಮ್ ತಗೊಂಡಿದೀನಿ ಅಂತ ಇಟ್ಕೊಂಡಿರೋ, ಲೈಕ್ HDFC ಬ್ಯಾಂಕ್. ಓಕೆನಾ, 3 ವರ್ಷದಿಂದ ರಿಟರ್ನ್ ಇಲ್ಲ, 10% 15% ಇದೆ, ಇನ್ನು ಇಟ್ಕೊಂಡು ಕೂತಿರೋದು ಇನ್ನು ನಾನು ಲಾಂಗ್ ಟೈಮ್ ಸರ್. ನೀವು ಲಾಂಗ್ ಟೈಮ್ ಅಂದ್ರೆ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಗೆ ವರ್ಷಕ್ಕೆ 6% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಇದು ಜಾಸ್ತಿ ಇದೆ, ಮಿನಿಮಮ್ ಹೇಳ್ತಾರಲ್ಲ 6%. ನೀವು 3 ವರ್ಷದಲ್ಲಿ 10% 15% ತಗೊಂಡ್ರೆ ಇನ್ಫ್ಲೇಷನ್ ಬೀಟ್ ಮಾಡಕ್ ಆಗಿಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನು ಪ್ರಯೋಜನ ಇಲ್ಲ, ಹೌದಲ್ವಾ? ಇನ್ಫ್ಲೇಷನ್ ಬೀಟ್ ಮಾಡ್ಬೇಕಲ್ವಾ? ನನಗನ್ಸಿದ ಮಟ್ಟಿಗೆ ಇನ್ಫ್ಲೇಷನ್ 10% ಇಂದ 15% ಇದೆ. ಪ್ರತಿಯೊಂದು ವಸ್ತುಗಳು ಇನ್ಕ್ರೀಸ್ ಆಗ್ತದೆ. ಇದಕ್ಕಿಂತ ನೀವು ಜಾಸ್ತಿ ಮಾಡ್ಬೇಕು, ನಿಮ್ ದುಡ್ಡು ಪರ್ಫಾರ್ಮ್ ಮಾಡ್ಬೇಕು. ಆವಾಗಲೇನೆ ನೀವು ಒಂದು ಲೈಫ್ ನಿಮ್ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗಕ್ಕಾಗೋದು. ಇಲ್ಲಾಂದ್ರೆ ಬಡವರಾಗಿ ಯಾಕೆ ಉಳಿತಾರೆ ಅಂದ್ರೆ ಇದೇ ರೀಸನ್, ಹೌದಲ್ವಾ? ಆತರ ಆಗುತ್ತೆ. ಅದಕ್ಕೋಸ್ಕರ ಇನ್ಫ್ಲೇಷನ್ ಬೀಟ್ ಮಾಡ್ಬೇಕು, ಪ್ಲಸ್ ಅದ್ರ ಮೇಲೆ ಪ್ರಾಫಿಟ್ ಮಾಡ್ಬೇಕು ನೀವು. ಅದಕ್ಕೋಸ್ಕರ ರೀಬ್ಯಾಲೆನ್ಸಿಂಗ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಆಮೇಲೆ ಈ ಒಂದು ನೀವು ರಿಸರ್ಚ್ ಮಾಡ್ತಾ ಇರ್ತೀರಾ, ಏನೋ ಒಂದು ಅನಲೈಸ್ ಮಾಡ್ತಾ ಇರ್ತೀರಾ, ರಿವ್ಯೂ ಮಾಡ್ಬೇಕಾಗುತ್ತೆ. ಒಂದು ಸ್ಟಾಕ್ ಏನಾಗ್ತಾ ಇದೆ, ಆ ಕಂಪ್ನಿ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಇದಾರೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಿರೋ, ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಿರೋ, ಏನು ನಿಮ್ಮ ಹತ್ರ ಅಡ್ವೈಸರ್ ಇದಾರೋ, ಯಾವ್ದೋ ಒಂದು ರೀತಿಲಿ ನೀವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ, ರಿವ್ಯೂ ಮಾಡ್ಬೇಕು, ಅದು ಮಾಡ್ಲೇಬೇಕು. ಆಮೇಲೆ ನೀವು ಇನ್ಫಾರ್ಮ್ ಆಗಿರ್ಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೋ ಬೇರೆ ಕಡೆ ಬಿಜಿ ಆಗೋದಲ್ಲ, ಇಲ್ಲಿ ಕೂಡ ಇನ್ಫಾರ್ಮ್ ನಾವು ದಿನ ಬೆಳಗಾದ್ರೆ ಮೊಬೈಲ್ ನೋಡ್ತಾನೆ ಇರ್ತೀವಿ. ಹಾಗಾಗಿ ಈ ಒಂದು ಇನ್ಫಾರ್ಮ್ ಆಗಿರ್ಬೇಕು, ಏನ್ ನಡೀತಿದೆ, ಜಿಯೋ ಪೊಲಿಟಿಕ್ಸ್ ಏನ್ ನಡೀತಿದೆ, ಬಜೆಟ್ ಅಲ್ಲಿ ಏನಾಯ್ತು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ, ನಾವು ಇನ್ಫಾರ್ಮ್ ಆಗಿರ್ಬೇಕಾಗುತ್ತೆ. ಟೈಮ್ ಟು ಟೈಮ್ ನಾವು ಒಂದು ಆಕ್ಷನ್ ಕೂಡ ತಗೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಇನ್ಫಾರ್ಮೇಶನ್ ತಗೊಳಕ್ಕೆ ನಿಮ್ಗೆ ವೆಬ್ಸೈಟ್ ಇದೆ ಸುಮಾರು. ಆ ವೆಬ್ಸೈಟ್ ಕೂಡ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಮನಿ ಕಂಟ್ರೋಲ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಮಾರ್ಕೆಟ್ ಮೋಜು, ಸ್ಕ್ರೀನರ್ ಅಂತಿದೆ, ಸ್ಟಾಕ್ ಎಡ್ಜ್ ಅಂತಿದೆ, ಟಿಕ್ಕರ್ ಟೇಪ್ ಅಂತಿದೆ, 100 ಇದೆ ಸರ್. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ನೋಡೋದು. investing.com ಅಂತ ಇದು ಬಂದ್ಬಿಟ್ಟು ನಾನು ಟೆಕ್ನಿಕಲ್ ಅನಾಲಿಸಿಸ್ ಇದರಲ್ಲಿ ನೋಡೋದು. ಸ್ಕ್ರೀನರ್ ಇದು ಎರಡು ಒಂದು ವೆಬ್ಸೈಟ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಬೇಕಾದ್ರೆ ವೆಬ್ಸೈಟ್ ಬೇಕು ಅಂದಲ್ಲಿ ಸ್ಕ್ರೀನ್ ಶಾಟ್ ನ ತಗೋಬಹುದು. ನೆಕ್ಸ್ಟ್ ಒಂದು ನ್ಯೂಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ವಿ ನೋಡಿ. ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಹೆಂಗ್ ಜನ ಬರ್ತಾ ಇದಾರೆ ಅಂದ್ರೆ, ಇಲ್ಲಿ ಏನೋ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ನೋಡಿ. 42 ಲಕ್ಷ ನೀವು ಡಿಮೆಟ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಓಕೆನಾ, ಟೋಟಲ್ ಬಂದು 16,000 ಕೋಟಿ ಆಲ್ಮೋಸ್ಟ್ ಡಿಮೆಟ್ ಅಕೌಂಟ್ ಟೋಟಲ್ ಇರೋದು. 42 ಪರ್ಟಿಕ್ಯುಲರ್ ಮಂತ್ ಅಲ್ಲಿ ಬಂದಿದೆ, ಜೂನ್ ಮಂತ್ ಅಲ್ಲಿ ಬಂದಿದೆ, ಈ ಜೂನ್ ಮಂತ್ ಅಲ್ಲಿ ಬಂದಿದೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಡೇ ಬೈ ಡೇ ಇಂಟ್ರೆಸ್ಟೆಡ್ ಬರೋರು ತುಂಬಾ ಜನ ಆಗಿದ್ದಾರೆ, ಇನ್ವೆಸ್ಟ್ಮೆಂಟ್ ತುಂಬಾ ಇದೆ. ಯಾಕಂದ್ರೆ ಊರಲ್ಲಿ ಬಡ್ಡಿ ದುಡ್ಡು ಕೊಡ್ತಾ ಇದಾರೆ, ಅವ್ರು ವಾಪಸ್ ಬರ್ತಾ ಇಲ್ಲ. ಯಾರ ಫ್ರೆಂಡ್ ದುಡ್ಡು ಕೊಟ್ಟಿದ್ದು ದುಡ್ಡು ವಾಪಸ್ ಬರ್ತಾ ಇಲ್ಲ. ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಆಗಿ ರಿಟರ್ನ್ ಬರ್ತಾ ಇಲ್ಲ. ಇಲ್ಲಿ ರಿಟರ್ನ್ ಕಾಣಿಸ್ತಾ ಇದೆ, ತುಂಬಾ ಜನಕ್ಕೆ ಸೇಫ್ ಅನಿಸ್ತಾ ಇದೆ. ದಿನ ಬೆಳಗಾದ್ರೆ ನಮ್ ದುಡ್ಡು ನಮ್ ಕಣ್ಣಿಗೆ ಕಾಣುತ್ತೆ. ಯಾರಿಗೋ ಕೊಟ್ಟು ಅವನ ಹಿಂದೆ ಅಲಿಯೋದು ಯಾಕೆ ಅಂತ. ಕೆಲವರು ಕ್ರೆಡಿಟ್ ಬಿಸಿನೆಸ್ ಅಲ್ಲಿ ಇದ್ರೆ ಕ್ರೆಡಿಟ್ ಕೊಟ್ಬಿಟ್ಟು ಅವನ ಹಿಂದೆ ತಿರುಗೋದು ಯಾಕೆ ಅಂತ. ಈ ತರ ಸುಮಾರು ಪ್ರಾಬ್ಲಮ್ ಹೊರಗಡೆ ಫೈನಾನ್ಷಿಯಲಿ ಫೇಸ್ ಮಾಡ್ತಾ ಇದೀವಿ. ಆಫ್ಟರ್ ಕರೋನಾ ಅಂತೂ ದುಡ್ಡಿನ ವಿಷಯದಲ್ಲಿ ಯಾರಿಗೂ ನಂಬಕ್ಕೆ ಆಗ್ತಾ ಇಲ್ಲ. ನಂಬಕ್ಕೂ ಹೋಗ್ಬೇಡಿ. ಓಕೆನಾ, ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸರ್ ನಾನು 1 ಲಕ್ಷ ಹೋಯ್ತು, ಇವ್ರು ಕೊಟ್ಟೆ 1 ಲಕ್ಷ. ಜಾಸ್ತಿ ಕೇಳಕ್ ಹೋದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ, ಹೌದಲ್ವಾ? ಆತರ ಸಿಚುವೇಶನ್ ಇರೋರೆಲ್ಲ ಏನಾಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಬರ್ತಾ ಇದ್ದಾರೆ. ಮತ್ತೆ ಸೆಕ್ಟರ್ ಬಗ್ಗೆ ಒಂದು 17 ಲಕ್ಷ ಕೋಟಿ ಪವರ್ ಸೆಕ್ಟರ್ಗೆ ದುಡ್ಡನ್ನ ಹಾಕ್ತಾ ಇದಾರೆ ನೆಕ್ಸ್ಟ್ 5 to 7 ಇಯರ್ ಗವರ್ಮೆಂಟ್. ಈ ಒಂದು ಇದು ಕೂಡ ಒಂದು ಗುಡ್ ನ್ಯೂಸ್. ಇದನ್ನ ಪ್ರತಿ ವೆಬಿನಾರ್ ಹೇಳ್ತಾ ಇದೀನಿ, ಯಾಕಂದ್ರೆ ಇವರು 5 ರಿಂದ 7 ವರ್ಷಕ್ಕೆ ಇದೆ ಇವ್ರದ್ದು ಹಾಕುವಂತ ಪ್ಲಾನಿಂಗ್. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಮತ್ತೆ ಇದು ಟಾಟಾ ಪವರ್ ಅಂತ ಒಂದು ಸ್ಟಾಕ್ ಇದೆ, ಅದರಲ್ಲಿ ಸೋಲಾರ್ ಗರ್ಗರ್ ಸೋಲಾರ್ ಅಂತ ಮೋದಿ ಅವರ ಪ್ಲಾನ್ ಇದೆಯಲ್ಲ, ಅದಕ್ಕೆ ಯುಪಿ ಅಲ್ಲಿ ಅಗ್ರಿಮೆಂಟ್ ಕೂಡ ಗವರ್ಮೆಂಟ್ ಜೊತೆ ಆಗಿದೆ. ಓಕೆನಾ, ಅದು ಕೂಡ ನಡೀತಾ ಇದೆ. ಸುಮಾರು ಸೋಲಾರ್ ಕಂಪನಿಗಳು ಕೂಡ ನೋಡಬಹುದು. ಮತ್ತೆ ಸ್ಟೇಟ್ ಗವರ್ಮೆಂಟ್ ಗೆ ಸೆಂಟರ್ ಅವರು ಪುಷ್ ಮಾಡ್ತಾ ಇದಾರೆ, ನೀವು ಸೋಲಾರ್ ನ ಪ್ರಮೋಟ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಡೇ ಬೈ ಡೇ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ. ನಮ್ದು ಕೋಲ್ ಇಂದ ಪ್ರೊಡ್ಯೂಸ್ ಮಾಡ್ತಾ ಇದೆ, ಎಷ್ಟಂತ ಕೋಲ್ ತರೋದು, ಪೊಲ್ಯೂಷನ್ ಕೂಡ ಆಗುತ್ತೆ ಅದರಿಂದ. ಅದಕ್ಕೋಸ್ಕರ ಸೋಲಾರ್ ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೋಲಾರ್ ಸೆಕ್ಟರ್ ಸ್ಟಾಕ್ ಅಲ್ಲಿ ತುಂಬಾ ಆಲ್ರೆಡಿ ಹೋಗಿ ಕೂಡ ಇದೆ, ತುಂಬಾ ಸ್ಟಾಕ್ಸ್ ಹೋಗಿದೆ. ಮತ್ತೆ ಬಜೆಟ್ ಅಲ್ಲಿ ನೋಡಿ ಏನಿದೆ. ಬಜೆಟ್ ಬ್ಯಾಡ್ ನ್ಯೂಸ್ ಓಕೆ, ಬೇರೆ ವಿಷಯ. ಕೆಲವೊಂದು ಪ್ಲಸ್ ಇದೆ, ಅದು ಯಾರು ನಿಮ್ಗೆ ಹೇಳಲ್ಲ. ಓಕೆನಾ, ಎಲ್ಲರೂ ಬ್ಯಾಡ್ ನ್ಯೂಸ್ ಹೇಳೋದು, ಯಾಕಂದ್ರೆ ನೀವು ಅದನ್ನೇ ನೋಡಕ್ ಇಷ್ಟಪಡ್ತೀರಾ, ಅವರು ಕೂಡ ಅದನ್ನೇ ಹೇಳ್ತಾರೆ. ಈ ಬಜೆಟ್ ಅಲ್ಲಿ ಒಂದು ಪ್ರೊಡಕ್ಟಿವಿಟಿ, ಒಂದು ಅಗ್ರಿಕಲ್ಚರ್ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಓಕೆನಾ, ರೂರಲ್ ಕನ್ಸಂಪ್ಷನ್ ಗೆ, ಎಂಪ್ಲಾಯ್ಮೆಂಟ್ ಗೆ, ಸ್ಕಿಲ್ ಕಲಿಯಕ್ಕೋಸ್ಕರ ಗವರ್ಮೆಂಟ್ ಫಂಡ್ ಮಾಡ್ತಾ ಇದಾರೆ. ಯುವಕರಿಗೆ ಹೋಗ್ಬಿಟ್ಟು ಲೈಕ್ ಒಂದು ಕಂಪ್ನಿ ಹೋಗ್ಬಿಟ್ಟು ವರ್ಕ್ ಮಾಡೋ ತರ, ಆ ತರ ಒಂದು ಆಪ್ಷನ್ಸ್ ಕೂಡ ಕೊಡ್ತಾರೆ. ಕಂಪ್ನಿ ಇವ್ರು ಪೇಮೆಂಟ್ ಮಾಡ್ತಾರೋ ಏನ್ ಸ್ಕೀಮ್ ಇದೆ ಲೇಟರ್ ನಾವು ನೋಡೋಣ. ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಸೋಷಿಯಲ್ ಜಸ್ಟಿಸ್ ಬಗ್ಗೆನೂ ಕೂಡ ಕಾನೂನುಗಳ ಬಗ್ಗೆನೂ ಚೇಂಜಸ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್, ಇದು ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ PLI ಸ್ಕೀಮ್ ಬರುತ್ತೆ. ನೆಕ್ಸ್ಟ್ ಆ ತರ ಸ್ಕೀಮ್ ಗಳು ಮಾಡ್ತಾರೆ. ಅರ್ಬನ್ ಡೆವಲಪ್ಮೆಂಟ್, ರೂರಲ್ ಕನ್ಸಂಪ್ಷನ್, ಎನರ್ಜಿ ಸೆಕ್ಯೂರಿಟಿ, ಎನರ್ಜಿ ಬಗ್ಗೆ ಅದೆಲ್ಲ ಸೋಲಾರ್. ಅಗೇನ್ ನೋಡಿ, ಮನೆಗಳು 2 ಕೋಟಿ ಮನೆಗಳನ್ನ ಪ್ರಧಾನ ಮಂತ್ರಿ ಅವರೇಜ್ ಇನ್ಕ್ರೀಸ್ ಮಾಡಿದ್ದಾರೆ. ಆವಾಜ್ದು ಸೋಲಾರ್ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂತೂ ರೈಲ್ವೆ ರೋಡ್ ಅಂತೂ ಫಿಕ್ಸ್ ಕನ್ಫರ್ಮ್. ಇದು ತುಂಬಾ ಚೆನ್ನಾಗಿ ಮಾಡೋ ಪ್ಲಾನ್ ಇದೆ. ಬಜೆಟ್ ಕೂಡ ಇನ್ಕ್ರೀಸ್ ಆಗಿದೆ. ಇನೋವೇಷನ್ ರಿಸರ್ಚ್ ಎಲ್ಲ ಮಾಡೋರು, ಸ್ಟಾರ್ಟ್ಅಪ್ ಕಂಪನೀಸ್ ಗಳಿಗೆಲ್ಲ, ಏಂಜಲ್ ಇನ್ವೆಸ್ಟರ್ ಗೆಲ್ಲ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ಪ್ಲಸ್ ನೋಡಿ, ಈ ಗೋಲ್ಡ್ ಮೇಲೆ ಇರೋ ಸೇಸ್ ಎಲ್ಲ ಕಮ್ಮಿ ಮಾಡಿದ್ದಾರೆ. ಮತ್ತೆ ಫಾರಿನ್ FIIs ಅಂತ ಇದ್ದಾರೆ, ಅವ್ರಿಗೆ ಇಲ್ಲಿ
ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದಷ್ಟು ಟ್ಯಾಕ್ಸ್ ನ ಕಡಿಮೆ ಮಾಡಿದ್ದಾರೆ. ಅವ್ರದ್ದು 45 ಏನಾಯ್ತು 35 ಮಾಡಿದ್ದಾರೆ. ಆಲ್ಮೋಸ್ಟ್ 35 to 38% ರಿಡ್ಯೂಸ್ ಮಾಡಿ. ಇದು ತುಂಬಾ ಬಿಗ್ ನ್ಯೂಸ್. ಇದು ಯಾರು ನಿಮಗೆ ಹೇಳಲ್ಲ. ಓಕೆನಾ. FIs ಇದೆಯಲ್ಲ ಮೇನ್ ಥಿಂಕ್ ಇದು. FIs ಬಂದು ರಿಡ್ಯೂಸ್ ಮಾಡಿದ್ದಾರೆ. FIs ಲಾಂಗ್ ಟೈಮ್ ಏನು ಕ್ಯಾಪಿಟಲ್ ಗೇನ್ ಇತ್ತಲ್ವಾ 45% ಇತ್ತು, ಅದನ್ನ ಇಳಿಸ್ಬಿಟ್ಟು 35% ಮಾಡಿದ್ದಾರೆ. ಅವ್ರ ಸ್ಲ್ಯಾಬ್ ಪ್ರಕಾರ 38% ಕೂಡ ಕೆಲವೊಬ್ರಿಗೆ ಅಪ್ಲೈ ಆಗುತ್ತೆ. ಈ ತರ ಒಂದು ಮಾಡಿದ್ದಾರೆ. ಇದು ಮಾಡೋದ್ರಿಂದ ಏನಂದ್ರೆ ಸರ್ ಏನಾಗುತ್ತೆ ಸರ್ ಬಂದ್ರೆ ಒಂದು 10% ಇನ್ಕ್ರೀಸ್ ಏನಾಗುತ್ತೆ ಅಂತ ನೋಡಿ. FDI ಅಂದ್ರೆ ನಿಮ್ಗೆ ಏನೋ ಅಲ್ಲ ನಮ್ ತರ 10 ಲಕ್ಷ 20 ಲಕ್ಷ ದುಡ್ಡು ಬರೋದಲ್ಲ ಇಂಡಿಯಾಕ್ಕೆ. ಓಕೆನಾ. 1000 ಕೋಟಿ ಬರುತ್ತೆ. 1,000 ಕೋಟಿ 10,000 ಕೋಟಿಲಿ 10% ಅಂತಂದ್ರೆ ತುಂಬಾ ದೊಡ್ಡ ಅಮೌಂಟ್ ಆಗುತ್ತೆ. ಮೇಜರ್ಲಿ ಚೈನಾದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ರಿಯಲ್ ಎಸ್ಟೇಟ್ ಕಂಪನಿ ಬ್ಯಾಂಕ್ ಕರಪ್ಟ್ ಆಗ್ತಾ ಇದಾವೆ. ಚೈನಲ್ಲಿ ಹೋಗೋ ಇನ್ವೆಸ್ಟ್ಮೆಂಟ್ ನ ನಮ್ ಕಡೆ ಎಳೆಯೋಕೆ. ಓಕೆನಾ. 10% ಕಮ್ಮಿ ಮಾಡಿದ್ದಾರೆ. ಆ ಒಂದು ಯಾವಾಗ್ಲೂ ನಾನು ಯೂಟ್ಯೂಬ್ ವಿಡಿಯೋಲಿ ಹೇಳ್ತಾ ಇರ್ತೀನಿ, ಇನ್ವೆಸ್ಟ್ಮೆಂಟ್ ಅನ್ನೋ ಸುನಾಮಿ ಬರೋದಿದೆ ಅಂತ. ಇದೇ ಆ ಸುನಾಮಿ. ಅದು 10% ಕಮ್ಮಿ ಮಾಡಿದ್ದಾರೆ. ತುಂಬಾ ಇನ್ವೆಸ್ಟ್ಮೆಂಟ್ ಗಳು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ ಏನಂದ್ರೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದು ಬರೋದ್ರಿಂದ ಏನಾಗುತ್ತೆ ಸರ್ ನನಗೇನ್ ಸಿಕ್ತು, ತುಂಬಾ ಜನ ಯೋಚನೆ ನನಗೇನ್ ಸಿಕ್ತು ಸರ್, ಅವ್ರು ಬಂದು ಇಲ್ಲಿ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕಂಪ್ನಿ ದೊಡ್ಡದಾಗ್ತವೆ. ಆಪಲ್ ಕಂಪ್ನಿ ಆಗಿರೋದು, ಫಾಲ್ಸ್ಕಾನ್ ಆಗಿರ್ಬೋದು, ಚೆನ್ನೈಲಿ ಒಂದು ದೊಡ್ಡ ಗೋಡನ್ ಓಪನ್ ಮಾಡಿದ್ದಾರೆ. ಕಂಪ್ನೀಸ್ ಬರೋದ್ರಿಂದ ಜಾಬ್ ಸಿಗುತ್ತೆ. ಜಾಬ್ ಬರೋದ್ರಿಂದ ಒಳ್ಳೆ ಸ್ಯಾಲರಿ ಸಿಗುತ್ತೆ. ಸ್ಯಾಲರಿ ಸಿಗೋದ್ರಿಂದ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಆ ಒಂದು ಸ್ಯಾಲರಿ ತಗೊಂಡು ಖರ್ಚು ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಕಂಪ್ನಿ ಇರೋ ಕಂಪ್ನಿನೇ ಇರುತ್ತೆ. ಆ ಕಂಪ್ನಿಗಳು ಗ್ರೋತ್ ಆಗುತ್ತೆ. ಆ ಕಂಪ್ನಿ ಗ್ರೋತ್ ಆಗುತ್ತೆ, ನಾವು ಗ್ರೋತ್ ಆಗ್ತೀವಿ. ಈ ತರ ಒಂದು ಶಾರ್ಟ್ ಟೈಮ್ ಒಂದು ಇದು ಕೂಡ ಮಾಡಿದಾರೆ. ಜಾಸ್ತಿ ಇನ್ಕ್ರೀಸ್ ಮಾಡಿದ 20%. ನೋಡಿ ತುಂಬಾ ಜನ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಈ ಒಂದು ವೆಬಿನಾರ್ ಅಟೆಂಡ್ ಮಾಡಿದವರು ಇರ್ತಾರೆ. ತುಂಬಾ ದುಡ್ಡು ಕಳೀತಾ ಇದ್ದೀರಾ. ಆ ಒಂದು ಕನ್ಸರ್ನ್ ಇಂದ ಮಾಡಿದಾರೆ. ಅದೇ ಒಂದು ಕನ್ಸರ್ನ್ ಅದು ಆಗಿರ್ಬೋದು. ಅವರು ಕೂಡ ದುಡ್ಡು ಮಾಡಕ್ ನೋಡ್ತಾ ಇದಾರೆ. ತುಂಬಾ ಜನ ಆಪ್ಷನ್ಸ್ ಮಾಡಾರೆ. ಎಲ್ಲಿ ದುಡ್ಡನ್ನ ಚೆನ್ನಾಗಿ ಖರ್ಚು ಮಾಡ್ತಾ ಇದಾರೆ ಜನ, ಅಲ್ಲೇ ಟ್ಯಾಕ್ಸ್ ಜಾಸ್ತಿ ಮಾಡೋದು, ಅಲ್ಲೇ ಕಲೆಕ್ಷನ್ ಮಾಡಕ್ ಆಗೋದು. ಹೌದಲ್ವಾ. ಖರ್ಚೆ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಕ್ ಆಗಲ್ಲ. ನಮಗೆ ಎಸ್ಪೆಷಲಿ ಲಾಂಗ್ ಟೈಮ್ ಮಾಡೋರು ನಮಗೆ ಒಂದು 2.5% ಜಾಸ್ತಿ ಆಗಿದೆ. ನೋ ಪ್ರಾಬ್ಲಮ್. ನಾವು ಯಾವ್ದೆಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ ಹಾಕಿ ಡೆವಲಪ್ ಮಾಡ್ತಾ ಇದಾರಲ್ಲ ಆ ಕಂಪ್ನಿ 2.5% ತೆಗಿಬಹುದು. ಗೌರ್ಮೆಂಟ್ ಸ್ಟಾಕ್ 2014 ಮುಂಚೆ ನಾನೇನೆ ವೇಸ್ಟ್ ಸ್ಟಾಕ್ ಅಂತ ಕರೆದಿದ್ದೀನಿ. ನಾನು ಹಳೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವೇಸ್ಟ್ ಗೌರ್ಮೆಂಟ್ ಸ್ಟಾಕ್ ನಾನು ಒಂದು ಹಾಕಲ್ಲ ಅಂತ. ಅದಾದ್ಮೇಲೆ ಏನ್ ಚೇಂಜಸ್ ಆಗಿದೆಯಲ್ಲ 10 ಪಟ್ಟು 20 ಪಟ್ಟು 100 ಪಟ್ಟು ಆಗಿದೆ ಕಂಪ್ನಿಗಳ ರಿಟರ್ನ್. ಯಾವ್ದೋ ಒಂದು ಅವ್ರ ಗೌರ್ಮೆಂಟ್ ಕಂಪ್ನಿಲೇ ಹಾಕ್ಬಿಟ್ಟು ಆ 2.5% ಅಲ್ಲೇ ತೆಗಿಬಹುದು. ನೋಡಿ ಸರ್, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಹೆಂಗ್ ಬೇಕಾದ್ರೂ ಮಾಡಬಹುದು. ಹೌದಾ. ನೆಗೆಟಿವ್ ಯೋಚನೆ ಮಾಡ್ಕೊಂಡ್ ಕುಂತವ್ರು ನೆಗೆಟಿವ್ ಅಲ್ಲೇ ಇರ್ತಾರೆ ಅಷ್ಟೇ. ಅವ್ರು ಏನೋ ಲೈಫ್ ಅಲ್ಲಿ ಚೇಂಜಸ್ ಆಗಿ ಒಂದ್ 2.5% ಎಕ್ಸ್ಟ್ರಾ ತೆಗಿಬೇಕಷ್ಟೇ. ಏನ್ ರಿಟರ್ನ್ ಎಕ್ಸ್ಟ್ರಾ ತೆಗಿಬೇಕು. ಆ ತರ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದಿಗ್ಗಜರು ಅಂತ ಹೇಳ್ಬಹುದು. ಇವರೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ 1000 ಕೋಟಿ ಪೋರ್ಟ್ಫೋಲಿಯೋ ಇರುವಂತ ವ್ಯಕ್ತಿಗಳು ಇವರೆಲ್ಲ. ಈ ಒಂದು ವಿಷಯನ ಇನ್ ಕೇಸ್ ಸರ್ ನಮ್ಗೆ ಅನಲೈಸ್ ಮಾಡಕ್ ಆಗಲ್ಲ, ಎಜುಕೇಶನ್ ಇಲ್ಲ, ಟೈಮ್ ಇಲ್ಲ, ಏಜ್ ಪ್ರಾಬ್ಲಮ್ ಇದೆ, ಸುಮಾರು ವಿಷಯಗಳಿದೆ, ನಾನು ಬಿಸಿ ಇದ್ದೀನಿ, ನನ್ಗೆ ಕಲಿಯಕ್ ಆಗಲ್ಲ, ಇಲ್ಲ ನನ್ನ ಮಾರ್ಕೆಟ್ ಅಪ್ ಡೌನ್ ನನಗೆ ಆಗಲ್ಲ ಸರ್, ಟೆನ್ಷನ್ ಆಗುತ್ತೆ, ನಾನು ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಬೇಡ ನನಗೆ ಅಂತ, ನನಗೆ ಎಜುಕೇಶನ್, ಈ ತರ ಎಲ್ಲ ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇರ್ತೀರಾ. ಓಕೆನಾ. ಫೇಸ್ ಮಾಡ್ತಾ ಅದಕ್ಕೆ ನಾವು ಒಂದು ಸೊಲ್ಯೂಷನ್ ತಗೊಂಡ್ಬಂದಿದ್ವಿ. ಡೋಂಟ್ ವರಿ, ನಿಮ್ಗೋಸ್ಕರ ನಾವು ಅದನ್ನೆಲ್ಲ ಏನೇನೆಲ್ಲ ಮಾಡಬೇಕು, ಏನೇನ್ ಅನಲೈಸ್ ಮಾಡಬೇಕು, ಏನೇನ್ ರಿಸ್ಕ್ ಇದೆ, ಪ್ರತಿಯೊಂದು ಕೂಡ ನಿಮ್ಗೆ ಮಾಡಿಕೊಟ್ರೆ ಹೇಗಿರುತ್ತೆ.